ನಮಸ್ತೆ. ನೀವು ನೋಡ್ತಾ ಇರೋದು ಆತ್ಮೀ ಚಾನಲ್. ನಾನು ನಿಮ್ಮ ಗೆಳತಿ ನೀತಾ ವಿ ಅಂಬರ್ಕರ್. ನಿಮಗೆಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಿನ್ನೆ ಅಷ್ಟೇ ಪಾನಕ ಕೋಸಂಬರಿ ಮಾಡಿ ನೈವೇದ್ಯನ ದೇವರಿಗೆ ಸಮರ್ಪಿಸಿದ್ದೀವಿ. ನಾವೆಲ್ಲರೂ ರಾಮನವಮಿನ ಸಂಭ್ರಮದಿಂದ ಆಚರಿಸಿದ್ದೀವಿ. ನಿಮ್ಗೆಲ್ಲರಿಗೂ ತಿಳಿದೇ ಇದೆ, ರಾಮ ಹುಟ್ಟೋಕ್ಕೂ ಮುಂಚೆ ದಶರಥ ಅವರು ಒಂದು ಯಜ್ಞನ ಕೈಗೊಳ್ತಾರೆ. ಅದು ಪುತ್ರ ಕಾಮಿಷ್ಠಿ ಯಾಗ ಆಗಿರುತ್ತೆ. ಆ ಯಜ್ಞನ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ ಆಗಿರುತ್ತೆ. ಅದು ಬಂದು ಋಷ್ಯಶೃಂಗ ಅವರು. ಋಷ್ಯಶೃಂಗ ಅವ್ರನ್ನ ಕರ್ಕೊಂಡು ಬರೋದು ಅಷ್ಟು ಸಾಮಾನ್ಯದ ವಿಷಯ ಆಗಿರಲ್ಲ. ಸೊ ಆ ಕರ್ತವ್ಯನ ಯಾರೂ ವಹಿಸ್ಕೊಳ್ಳಲ್ಲ. ಒಂದು ಹೆಣ್ಣು ಮಾತ್ರ ಆ ಕರ್ತವ್ಯನ ವಹಿಸ್ಕೊಳ್ತಾಳೆ. ತನ್ನ ಜೀವನವನ್ನೇ ಮುಡಿಪಾಗಿಡ್ತಾಳೆ. ಅವರ ಸೇವೆಗಳು ಹಲವಾರು ವರ್ಷ ಮಾಡಿ ಅವರನ್ನ ಅಯೋಧ್ಯೆಗೆ ಕರೆದುಕೊಂಡು ಬಂದು ಆ ಪುತ್ರ ಕಾಮಿಷ್ಠಿ ಯಾಗ ಮಾಡೋ ಥರ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಅವಳು ಅವರ ಧರ್ಮಪತ್ನಿ ಕೂಡ ಆಗ್ತಾಳೆ. ಅವಳು ಕೇವಲ ಒಂದು ಸಾಮಾನ್ಯ ಹೆಣ್ಣಾಗಿರಲ್ಲ, ರಾಜಕುಲದಲ್ಲಿ ಹುಟ್ಟಿರ್ತಾಳೆ. ಸೊ ಇವತ್ತಿನ ಪ್ರಶ್ನೆ ಬಂದು, ಆ ಹೆಣ್ಣಿನ ಹೆಸರೇನು? ತನ್ನ ಜೀವನವನ್ನೇ ತ್ಯಾಗ ಮಾಡಿದ ಆ ಹೆಣ್ಣಿನ ಹೆಸರೇನು ಅನ್ನೋದೇ ಇವತ್ತಿನ ಪ್ರಶ್ನೆ. ಹಾಗಾದರೆ ನಿಮ್ಗೆಲ್ಲರಿಗೂ ತಿಳಿದಿದೆ ಅಂದ್ಕೊಳ್ತೀನಿ. ಸ್ವಲ್ಪ ಕಷ್ಟ ಇದೆ, ಬಟ್ ಉತ್ತರನ ಹುಡುಕಿದ್ರೆ ಸಿಕ್ಕೇ ಸಿಗತ್ತೆ. ಆ ತ್ಯಾಗಕ್ಕೋಸ್ಕರನಾದರೂ ಆ ಉತ್ತರನ ಹುಡುಕಿ ಕಮೆಂಟ್ ಮಾಡಿ ಅನ್ನೋದೇ ನನ್ನ ಆಸೆ. ಹಿಂಟ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ಈ ಪ್ರಶ್ನೆಗೆ. ಮೊದಲನೇ ಹಿಂಟ್ ಏನಂದರೆ, ಇವರು ದಶರಥ ಮತ್ತು ಕೌಸಲ್ಯರ ಸುಪುತ್ರಿ ಆಗಿರ್ತಾಳೆ. ಅಂದರೆ ರಾಮನ ಹಿರಿಯ ಅಕ್ಕ ಆಗಿರ್ತಾಳೆ ಅವಳು. ಈಗ ನಿಮ್ಗೆಲ್ಲರಿಗೂ ಉತ್ತರ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಬೇಗ ಬೇಗ ಉತ್ತರ ಹುಡುಕಿ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ಪ್ರೈಸ್ನ ಗೆಲ್ಲಿ. ಥ್ಯಾಂಕ್ ಯು.